ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ. ಯಾವ ಪಾರ್ಟಿಯಿಂದ ಆಗದು? ನೀವು ಯಾವ ಪಾರ್ಟಿಯಿಂದ ಆಗದು? ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ದಾರೆ. ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ. ಈಗ ಯತ್ನಾಳ್ ಅವರೇ ಒಂದು ಹೊಸ ಪಕ್ಷ ಮಾಡ್ಲಿ ಪಾಪ. ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಅಧ್ಯಕ್ಷರೇ, ಪಕ್ಷದ ಹೆಸರು ಹೇಳಿ. ನಾವು ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ. ನಮ್ಮ ಪಾರ್ಟಿದಿಂದ ಏನಾರ ಈ ಬಿಜೆಪಿಗೆ ನುಕ್ಸಾನ ಆಗಬಾರ್ದತ್ ಅಂಜಲಕತ್ತೀವಿ. ನಿಮಗೆ ಲಾಭ ಆಗಿಗಿದ್ದು ಹೇಳಿ. ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು. ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ, ಮುಂದಂತರೂ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ. ನಾನು ಮುಖ್ಯಮಂತ್ರಿ ಆಗಲ್ಲ, ಹಾಂ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ. ನೀವು ಆಗ್ಬೇಕಂತಿದ್ರಲ್ಲ, ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ. ಅದೇ ಸರ್, ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ, ನಾವು ಮುಖ್ಯಮಂತ್ರಿ ಆಗ್ತೀವಿ. ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ. ಯಾಕಂತಂದ್ರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು, ಹಿಂದುಳಿದ ಜಾತಿಗಳ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಓಟ್